ವೀಕ್ಷಕರೇ, ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಬಳಿ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರಿನಿಂದ ಕೆಲವರು ಸಾವನ್ನಪ್ಪಿದ ಘಟನೆಗೆ ಸಂಬಂಧಿಸಿದಂತೆ ತುಮಕೂರು ಜಿಲ್ಲಾಸ್ಪತ್ರೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಹಾಲಪ್ಪ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಸಾಂತ್ವನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಸ್ಗರ್ ಬೇಗ್, ಮಾಜಿ ಟೂಡಾ ಅಧ್ಯಕ್ಷ ಸಿದ್ದಲಿಂಗೇಗೌಡ, ಕಾಂಗ್ರೆಸ್ ಮುಖಂಡರಾದ ಷಣ್ಮುಗಪ್ಪ, ಸಂಜೀವ್, ಶಿವಾಜಿ, ಮಂಜುನಾಥ್, ನಟರಾಜು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೊಡ್ತಾವ್ರು ಬರೀ ಇದು ಡ್ರಿಪ್ ಇಲ್ಲಿ ಆಸ್ಪತ್ರೆಗೆ ಮಕ್ಕಳಿಗೆ ಚೆನ್ನಾಗಿದೆ. ಜಿಲ್ಲಾ ಆಸ್ಪತ್ರೆಯಿಂದ ಜನಗಳಿಗೆ ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಗೂ ಸಹಿತ ಇದೊಂದು ಎಚ್ಚರಿಕೆ ಗಂಟೆ. ಪ್ರತಿ ಹಳ್ಳಿಗಳಲ್ಲೂ, ನಮ್ಮ ಜಿಲ್ಲೆಯ ತುಮಕೂರು ಜಿಲ್ಲೆ ಎಲ್ಲ ಗ್ರಾಮಗಳಲ್ಲೂ ಇನ್ಮೇಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕುಡಿಯೋ ನೀರಿನ ವ್ಯವಸ್ಥೆನ ಸರಿಪಡಿಸಬೇಕು ಅಂತೇಳಿ ನಮಗೆ ಇದು ಚಿನ್ನೇನಹಳ್ಳಿ ಗ್ರಾಮ ಅದೊಂದೇ ಅಲ್ಲ, ಬೇರೆ ನಮ್ಮ ಜಿಲ್ಲೆಗೆ ಎಲ್ಲದಕ್ಕೂ ಇದು ಅನ್ವಯ ಆಗ್ತದೆ ಅಂತ ಹೇಳ್ತೀವಿ. ಹಾಗೆಯೇ ಮೊನ್ನೆ ನಡೆದಂಥ ಘಟನೆ ಮಿಡಿಗೇಶಿ ಹೋಬಳಿ ಚಿನ್ನೇನಹಳ್ಳಿ ಗ್ರಾಮ ಒಂದೇ ಅಲ್ಲ, ಅದರ ಅಕ್ಕಪಕ್ಕ ಇರತಕ್ಕಂಥ ಕತ್ತಿರಾಜನಹಳ್ಳಿ ಇರ್ಬೋದು, ನೀಲಿಹಳ್ಳಿ, ವೀರಚಿನ್ನೇನಹಳ್ಳಿ, ಕೃಷ್ಣಾಪುರ, ಈ ಎಲ್ಲ ಭಾಗಗಳಲ್ಲೂ ಸಹಿತ ಜನಗಳು ಸ್ವಲ್ಪ ಗಾಬರಿಯಾಗಿದ್ದರು. ಜಿಲ್ಲಾಡಳಿತ ಸ್ವಯಂ ಅಲ್ಲೇ ಇದ್ದು 24 ಗಂಟೆ ಅಲ್ಲೇ ಇದ್ದು 4 ದಿವಸ ಅವರಿಗೆ ಧೈರ್ಯ ಕೊಟ್ಟು, ಆತ್ಮಸ್ಥೈರ್ಯ ಕೊಟ್ಟು, ಹಾಗೂ ಜಿಲ್ಲಾಡಳಿತದಲ್ಲೂ ಅವರು ಜವಾಬ್ದಾರಿ ತಗೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಅತ್ಯುತ್ತಮವಾದಂಥ ಚಿಕಿತ್ಸೆನ ಕೊಡುವಂಥ ಪ್ರಯತ್ನಗಳು ಮಾಡಿದ್ದಾರೆ. ಅವ್ರಿಗೂ ನಮ್ಮ ಎಲ್ಲರ ಕಡೆಯಿಂದ ಅವ್ರಿಗೊಂದು ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀವಿ.